ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಮನೆ ಮಂದಿಯವರೆಲ್ಲ ಅನ್ಕೊಂಡಂಗೆ ಇನ್ನ ಮೊದಲನೇ ರಾತ್ರಿ ಕಾರ್ಯನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಆಯ್ತು ಅಜ್ಜಿ, ನಾನು ಮತ್ತೆ ವಿವೇಕ್ ಅವ್ರು ಇಬ್ರು ಸೇರಿ ಅದಕ್ಕೆ ಏನೇನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಏನು ನಾನಾ? ಮತ್ತಿನ್ನೇನು ನೀವಲ್ದಿರ ಬೇರೆಯವ್ರ ಬರ್ತಾರೆ? ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ? ಹೇಳಿ, ಸ್ವಲ್ಪ ಯೋಚನೆ ಮಾಡ್ರಿ ಕರೆಕ್ಟಾಗಿ. ಗೌರಿ ಹೇಳ್ತಿದ್ದಂಗೆ ಏನೇನು ಬೇಕೋ ಐಟಮ್ಗಳೆಲ್ಲ ಲಿಸ್ಟ್ ಮಾಡು, ನೀನು ಮಾಡ್ತಾ ಇರೋ, ನಾನು ಆದರೆ ಬರ್ತೀನಿ, ಇಲ್ಲ ಅಂದರೆ ಇಲ್ಲ, ಆಮೇಲೆ ನೋಡೋಣ ಅಂತ ಹೇಳ್ತಿದ್ದಂಗೆ ಸರಿ ಆಯಿತು, ನಾನು ಕೊಡ್ತೀನಿ ಲಿಸ್ಟ್, ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಹೇಳಿ ಅಂತ ಹೇಳಿ ಗೌರಿ ಲಿಸ್ಟ್ ಕೊಟ್ಟಿರ್ತಾಳೆ. ಆ ರೂಮ್ ಅಲಂಕಾರ ಎಲ್ಲ ಮಾಡಿ ಇನ್ನೇನು ಮುಕ್ತಾಯ ಮಾಡೋ ಅಷ್ಟೊತ್ತಲ್ಲಿ ವಿವೇಕ್ ಆ ಕಡೆಯಿಂದ ಚಾಕುನ ಎತ್ಕೊಂಡು ಬರ್ತಾ ಇರ್ತಾನೆ. ಅದನ್ನ ನೋಡಿ ಇವರೇನು ಚಾಕು ಎತ್ಕೊ ಬರ್ತಾ ಇದ್ದಾರೆ, ಏನು ನಮ್ಮ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಗೊತ್ತಾಗ್ಬಿಡ್ತಾ? ಏನಪ್ಪ ದೇವ್ರೆ, ಈ ರೀತಿ ಇವಾಗ ನಂದೇ ಇದೂ ತಪ್ಪು ಅಂತ ಅದಕ್ಕೆ ಸಾಯಿಸೋದಿಕ್ ಬರ್ತಿದಾರಾ ಅಂತ ಯೋಚನೆ ಮಾಡ್ತಾ ಗಾಬರಿಯಿಂದ ಇರ್ತಾಳೆ. ಆಗ ಯಾಕ್ರಿ ಈಗ ಚಾಕು ಎತ್ಕೊ ಬರ್ತಾ ಇದ್ದೀರಾ? ಅಲ್ಲ, ನಿನ್ಗೆ ಏನಾದ್ರೂ ಒಂಚೂರು ಕಾಮನ್ ಸೆನ್ಸ್ ಅನ್ನೋದಿದೆಯಾ ಪುಣ್ಯವತಿ? ಯಾಕ್ರಿ? ಅಲ್ಲ, ಹಣ್ಣು ಹಂಪ್ಲ ಎಲ್ಲ ಇಟ್ಟಿದ್ಯಾ, ಅದಕ್ಕೆ ಚಾಕು ಇಡ್ಬೇಕನ್ನೋದು ಗೊತ್ತಿಲ್ವಾ? ಹೋ, ಅದಕ್ಕೆ ತಂದ್ರಾ? ಮತ್ತಿನ್ನೇದಕ್ಕೆ ತಂದೆ ಅನ್ಕೊಂಡೆ. ಅದು ಏನು ಇಲ್ಲ ಬಿಡ್ರಿ, ಅಲ್ಲೇ ಹಿಡಿ. ಅಪ್ಪ ದೇವ್ರೆ, ನೀನೇ ನನ್ನ ಬಚಾವ್ ಮಾಡ್ದಪ್ಪ ಅಂತ ದೇವರಲ್ಲಿ ಮನವಿ ಮಾಡ್ಕೋತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಅನಿಕೇತ್ ರೂಮ್ ಒಳಗೆ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಆ ವೈಷ್ಣವಿನ ಮದ್ವೆ ಆಗಿದ್ರೆ ಆಸ್ತಿ ಅಂತಸ್ತು ಎಲ್ಲಾನು ಸಿಕ್ಕಿರೋದು, ಹೋಗಿ ಈ ಮೋನಿಕನ್ ಮದ್ವೆ ಆಗಿದ್ದೀನಿ, ನನಗೇನ್ ಸಿಗುತ್ತೆ? ಈಗ ಇವಳು ನೋಡಿದ್ರೆ ಈ ಮನೆ ಸೊಸೆ ಅಂತ ಮೆರಿತಿದ್ದಾಳೆ, ಈಗೇನಪ್ಪ ಮಾಡೋದು? ಎಲ್ಲಿಂದಪ್ಪ ಈ ಕಳಂಕನ ನಾನು ಹೋಗಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಅಷ್ಟೊತ್ತಿಗೆ ಮೋನಿಕಾ ಆ ಕಡೆಯಿಂದ ಬರ್ತಾ ಇರ್ತಾಳೆ. ಹೋ, ಏನೋ ಯೋಚನೆ ಮಾಡ್ತಿದ್ದಾನೆ, ಅಷ್ಟಕ್ಕೂ ಇವನ್ನ ಬಿಡಬಾರ್ದು, ಏನೇ ಆದ್ರೂ ಕಷ್ಟ ಆದ್ರೂ ಪರವಾಗಿಲ್ಲ, ಇವ್ನ ನನ್ನ ವಶ ಮಾಡ್ಕೋಬೇಕು. ಎಂತಕ್ಕಂದ್ರೆ ಮನೆ ಮಂದಿಯವ್ರಿಗೆಲ್ಲ ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟಿದೀನಿ, ಅದಲ್ದಿರ ಈಗ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗ್ದಿರಂಗೆ ಏನಾದ್ರೂ ಮಾಡಿ ಆ ಪ್ರೆಗ್ನೆಂಟ್ ಆಗ್ಲೇಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಾದ್ರೂ ಮಾಡಿ ಇವನ್ನ ಕನ್ವಿನ್ಸ್ ಮಾಡಿ ಏನಾದ್ರೂ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಂಗೆ ಸೀದಾ ಅನಿಕೇತ್ ಹತ್ರ ಹೋಗ್ತಾಳೆ. ಅನಿಕೇತ್ ಅಂತ ಮೋನಿಕಾ ಮಾತಾಡ್ತಿದ್ರು. ಹೇಳು ಮೋನಿಕಾ, ಇವತ್ತು ಯಾಕೋ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಈ ಕಾರ್ಯ ಎಲ್ಲ ನನಗೆ ಮೂಡ್ ಸರಿ ಇಲ್ಲ, ಬೇಡ, ಇಬ್ರು ನಾವು ಒಬ್ರಿಗೊಬ್ರು ಖುಷಿಯಾಗಿದ್ದಾಗ ಇದೆಲ್ಲ ಮಾಡ್ಕೊಳ್ಳೋದು ಒಳ್ಳೇದನ್ಸುತ್ತೆ, ಈಗ ಬೇಡ ಮೋನಿಕಾ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ದಿದ್ ನೋಡಿ. ಇವನೇನು ಸರಾಸರಿ ಅಂತ ಏನು ಬೇಡ ಅಂತಿದ್ದಾನೆ, ನಾನಿಲ್ಲಿ ಏನೋ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಇವನೇನು ಈ ರೀತಿ ಮೌನವಾಗಿದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಕ್ಕೂ ಯಾಕನಿಕೆ ಈ ರೀತಿ ಹೇಳ್ತಿದ್ಯಾ? ನಾವು ಮದ್ವೆ ಆಗಿದ್ ಯಾವ ಉದ್ದೇಶಕ್ಕೆ? ಅಷ್ಟಕ್ಕೂ ನೀನ್ ಹಿಂಗ್ ಆಡ್ತಾರ ಸರಿ ಇಲ್ಲ. ಅಯ್ಯೋ, ಹೇಳ್ತಿದ್ದೀನಲ್ವಾ ಮೋನಿಕಾ, ಯಾಕೋ ನನ್ಗೆ ಅನ್ಕಂಫರ್ಟಬಲ್ ಆಗಿದೆ, ಇವೆಲ್ಲ ಬೇಡ, ಇವಾಗ ಪ್ರಶಾಂತವಾಗಿ ನಿದ್ದೆ ಮಾಡೋಣವಾ ಅಂತ ಹೇಳಿ ನಿದ್ದೆಗೆ ಹೋಗ್ತಾ ಇರ್ತಾರೆ. ಅಯ್ಯೋ ರಾಮ, ಇದೇ ರೀತಿ ನಾನು ಹೋಗಕ್ ಬಿಟ್ರೆ ಮುಗ್ದೆ ಹೋಗುತ್ತೆ ನನ್ನ ಜೀವನ, ಏನಾದ್ರೂ ಮಾಡಿ ಒಂದು ಯೋಚನೆ ಮಾಡ್ಬೇಕು, ಒಂದು ಸೊಲ್ಯೂಷನ್ ಸಹ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮೋನಿಕಾ. ಇನ್ ಬೆಳಗ್ಗೆ ಆಗುತ್ತೆ. ಅನಿಕೇತ್ ಕಾರಿಡಾರ್ ಅಲ್ಲಿ ಓಡಾಡ್ತಿದಂಗೆ, ಏನ್ ಅನಿಕೇತ್ ಇಷ್ಟ ಬೇಗ ಎದ್ಬಿಟ್ಟಿದ್ಯಾ? ಇನ್ನೇನ್ ಮಾಡ್ಬೇಕತ್ತೆ? ಅಲ್ಲ, ಏನೋ ಇವತ್ತು ಮದ್ವೆ ಆಗಿ 2ನೇ ದಿನ ಅಲ್ವಾ, ರೊಮ್ಯಾನ್ಸ್ ಏನಾದ್ರೂ ಇರುತ್ತೆ, ಲೇಟಾಗಿ 12 ಗಂಟೆ ಹಂಗೆ ಎದ್ದೋಳ್ತೀಯ ಅನ್ಕೊಂಡ್ರೆ ಇಡೀ ಬೇಗನೆ ಎದ್ಬಿಟ್ಟಿದ್ಯಾ? ಅಯ್ಯೋ ಅತ್ತೆ, ಆ ರೀತಿ ಏನಿಲ್ಲ, ಅದು ನನ್ನ ಫ್ರೆಂಡ್ ಯಾರೋ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ತಕ್ಷಣ ಎದ್ದಿದ್ದೀನಿ. ಅಯ್ಯೋ, ಈ ಫ್ರೆಂಡ್ಸ್ ಎಲ್ಲ ಸವಸ ಬಿಟ್ಟಿ ನೀನ್ ಹೆಂಡ್ತಿನ ನೀನ್ ಕೈಯಲ್ಲಿ ಇಟ್ಕೊಳ್ಳೋದ್ನ ಕಲಿಯಪ್ಪ. ನೀನ್ ಹೆಂಡ್ತಿನ ಬಿಟ್ಟಿ ಎಲ್ಲೋ ಹಲ್ಗಡಂಗಿಲ್ಲ. ಈಗ ನೀನೇನ್ ಬ್ಯಾಚುಲರ್ ಅಲ್ಲ, ಈಗ ಫ್ಯಾಮಿಲಿ ಮ್ಯಾನ್ ಆಗಿದ್ಯಾ. ಸ್ವಲ್ಪ ಯೋಚನೆ ಮಾಡು, ಅವಳಿಗೆ ಏನ್ ಆಸೆ ಏನಿಲ್ಲ ಅನ್ನೋದನ್ನೆಲ್ಲ ತಿಳ್ಕೊ, ಆಗ ಅವಳ ಪ್ರೀತಿನ ನೀನ್ ಗಳಿಸಕ್ ತುಂಬಾ ಈಸಿ ಆಗುತ್ತೆ. ಅವಳಿಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇರೋದಕ್ಕೆ ಇಷ್ಟು ಪರಸಾಹಸ ಪಟ್ಟಿ ನಿನ್ನ ಮದ್ವೆ ಆಗಿದ್ದಾಳೆ ಅಂದ್ರೆ ಗ್ರೇಟ್ ಮೋನಿಕಾ ಅಂತ ಹೇಳಿ
ಅವನಿಗೆ ಸೊಲ್ಯೂಷನ್ ಎಲ್ಲ ಕೊಡ್ತಾ ಇರ್ತಾಳೆ. ಹೇಗಿರ್ಬೇಕು ಮದ್ವೆ ಆದ್ಮೇಲೆ ಏನು ಅಂತ ಎಲ್ಲ ಹೇಳ್ತಿದ್ದಿದ್ನ ಚಂಚಲ ಅವರು ಹಿಂದೆಯಿಂದ ನೋಡ್ತಿದ್ದಂಗೆ ಅಯ್ಯೋ ಸರಿ ಬಿಡಿ ಅತ್ತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅನಿಕೇತ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಏನಾದ್ರೂ ಮಾಡಿ ಈ ಮೋನಿಕನ್ನ ಫಸ್ಟು ಈ ಮನೆಯಿಂದ ಓಡಿಸ್ಬೇಕು. ನನ್ ಕೈಯಲ್ಲಿ ಇವಳ ಜೊತೆ ಜೀವನ ಮಾಡಕ್ ಸರಿ ಹೋಗಲ್ಲ. ಇದಕ್ಕೆ ನಮ್ಮ ಅಮ್ಮನ ಹೆಲ್ಪ್ ಸಹ ತಗೋಬೇಕು ಅಂತ ಯೋಚನೆ ಮಾಡ್ತಾ ಅವ್ರ ಅಮ್ಮನ ಮಾತಾಡ್ಸೋದಿಕ್ ಹೋಗ್ತಾ ಇರ್ತಾನೆ. ಈಗ ಚಂಚಲ ಇಬ್ರು ಸೇರಿ ಈಗ ಮೋನಿಕನ್ನ ಈ ಮನೆಯಿಂದ ಶಾಶ್ವತವಾಗಿ ಮನೆಯಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರ ಅನ್ಕೊಂಡಂಗೆ ಓಡಿಸ್ತಾರ ಅಥವಾ ಗೌರಿ ಅವ್ರ ಅಕ್ಕನ ಅಲ್ಲೇ ಆ ಮನೇಲೆ ಇರಿಸ್ತಾಳ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.